ಗಂಗೊಳ್ಳಿ ಬಂದರಲ್ಲಿ ಒಂದು ಹೊಸ ಬೋಟ್ ರೆಡಿಯಾಗಿ ಬಂದಿದೆ. ಆ ಬೋಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಮತ್ತು ಏನೇನು ಫ್ಯೂಚರ್ ಇದೆ ಅಂತಲೂ ಕೂಡ ನೋಡ್ಕೊಂಡು ಬರೋಣ. ನಾನು ನಿಮಗೆ ಒಂದೆರಡು ವೀಡಿಯೋನ ತೋರಿಸಿದ್ದೆ ಬೋಟ್ ಹೇಗಿದೆ ಮತ್ತು ಯಾವ ಥರ ಇದೆ ಅಂತ. ಮುಂದಿನ ನೆಕ್ಸ್ಟ್ ವೀಡಿಯೋನ ತೋರಿಸ್ತೇನೆ. ಬೋಟ್ ಯಾವ ರೀತಿಯಲ್ಲಿ ರೆಡಿ ಮಾಡ್ತಾರೆ ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೇನೆ ನಿಮ್ಮನ್ನು. ಬೋಟ್ ನೋಡಿ, ಇಲ್ಲಿ ಗಂಗೊಳ್ಳಿಯ ಬಂದರಿನಲ್ಲಿ ಹಿಡ್ದಿದ್ದಾರೆ. ಪರ್ಸಿನ್ ಬೋಟ್ ಇದು, ಏನು ಮದ್ದುಗುಡ್ಡೆಯಲ್ಲಿ ರೆಡಿ ಮಾಡಿರ್ತಾರೆ. ಆ ಬೋಟ್ ಏನು ಮಾಡಿದ್ದಾರೆ ಇಲ್ಲಿ ರತ್ನಗಿರಿ ಅವರು ಬಲೆ ಮತ್ತು ಅವ್ರು ಏನು ಡೀಸೆಲ್ ಎಲ್ಲ ಹಾಕ್ಕೊಳ್ತಾರೆ ಅದೆಲ್ಲ ರೆಡಿ ಮಾಡಿ ಇಲ್ಲಿಂದಲೇ ಅವ್ರು ಹೋಗ್ತಾರೆ. ನೋಡಿ ಸಿಸ್ಟಮ್ ನೋಡಿ ಹೇಗಿದೆ ಅಂತ. ಇದರಲ್ಲಿ ಎರಡು ಬಾರ್ಡ್ ಇದೆ. ಈ ಕಡೆ ಒಂದು ಬೈಗೆ ಬಲೆ ತುಂಬುವಂಥದ್ದು, ಇನ್ನೊಂದು ಕೋಟೆ ಬಲೆ ತುಂಬುವಂಥದ್ದು ಇದೆ. ಇದು ಕ್ಯಾಬಿನ್ ನೋಡಿ, ಕ್ಯಾಬಿನ್ ಹೇಗಿದೆ ನೋಡಿ. ಕ್ಯಾಬಿನ್ ಹೀಗಿರ್ತದೆ. ಇಲ್ಲಿ ಬಲೆ ಎಳೆಯುವ ಮಿಷಿನ್ ಇದೆ ನೋಡಿ, ಬಲೆಯನ್ನು ಎಳೆಯುವಂಥ ಮಿಷಿನ್ ಇದೆ. ಇದು ಅಡುಗೆ ರೂಮ್ ನೋಡಿ, ಅಡುಗೆ ರೂಮು ಇದು ಅಡುಗೆ ರೂಮು. ಕೆಳಗಡೆ ಇಂಜಿನ್ ರೂಮ್ ಇದೆ ನೋಡಿ. ಹಾಗೆ ಇದು ಸುಲಭ ಶೌಚಾಲಯ. ಏನು ಬೋಟ್ ಅವ್ರು ಇರ್ತಾರೆ ಇವರಂದ್ರೆ ಆ ಕಡೆ ಅಸ್ಸಾಂ ಅವರು ಮತ್ತು ಒರಿಸ್ಸಾ ಆ ಕಡೆ ಮಂದಿ ಜಾಸ್ತಿ ಬಂದಿರ್ತಾರೆ. ಅವ್ರಿಗಂದರೆ ಬೋಟ್ ರನ್ನಿಂಗಲ್ಲಿರುವಾಗೆಲ್ಲ ಸುಲಭ ಶೌಚಾಲಯಕ್ಕೆ ಹೋಗುವಾಗ ಸ್ವಲ್ಪ ನೀರಿಗೆ ಬೀಳೋದೆಲ್ಲ ಅವಘಡಗಳಾಗೋದು ಜಾಸ್ತಿ ಇರ್ತದೆ. ಹಾಗಿರೋದ್ರಿಂದ ಬೋಟಲ್ಲೇ ಶೌಚಾಲಯದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈ ಕಡೆ ಒಂದು ರೂಮ್ ಇದೆ ಅಡಿಗಡೆ ಮಲ್ಕೊಳ್ಳೋವ್ರಿಗೆ. ಈ ಕಡೆ ಮೇಲೊಂದಿದೆ. ಹೀಗಿರ್ತದೆ ನೋಡಿ ಬೋಟ್. ಇಂಚಲ್ಲೂ ಕೂಡ ಅಪ್ಡೇಟ್ ಸಿಸ್ಟಮ್ ಉಂಟು ನೋಡಿ. ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ, ಗೇರ್ ಹಾಕ್ಲಿಕ್ಕೆ ಆಚೆಗೆ ಹೀಗುಂಟು. ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ನೀರಿನ ಟ್ಯಾಂಕ್ ಕೆಳಗಡೆ ಇರ್ತದೆ. ಆ ನೀರನ್ನು ಮೇಲ್ಗಡೆ ಇಲ್ಲಿಂದ ಕುಡಿಯೋ ನೀರನ್ನು ಬೇಕಾದರೆ ಇಲ್ಲಿಂದ ಯೂಸ್ ಮಾಡ್ಕೊಳ್ಬೋದು ಅವರು. ಇಲ್ಲಿ ನೋಡಿ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. क्या कर रहे हैं? फ्राई करने के लिए ಅನ್ನ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸಾರನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ಈಗ ಬೆಳಗಿನ ನಾಷ್ಟಕ್ಕೆ. ಟ್ಯಾಂಕ್ಗಳು, ಡೀಸೆಲ್ ಟ್ಯಾಂಕ್, ನೀರಿನ ಟ್ಯಾಂಕ್ ಎಲ್ಲ ಈ ಥರ ಇರ್ತದೆ ನೋಡಿ. ಈ ಕಡೆ 4 ಇದೆ, ಆ ಕಡೆ 2 ಇದೆ, ಈ ಕಡೆ 2 ಇದೆ. ಇದು ಇಂಜಿನ್. ಇಂಜಿನ್ ಈ ಥರ ಇದೆ. ಈ ಪೈಪ್ ಯಾವುದಂತ ಗೊತ್ತಾಗಲಿಲ್ಲಪ್ಪ. ಓ ಇದ್ರದ್ದು ಫಿಶ್ ಕೋಲ್ಡಲ್ಲಿ ಏನವರ ಆ ಕಡೆ ಬಾಕ್ಸ್ ತೋರಿಸಿದ್ನಲ್ಲ ನಿಮಗೆ, ಅದರಲ್ಲಿ ಏನು ಐಸ್ ಹಾಕಿಡ್ತಾರೆ ನೋಡಿ. ಅದರಲ್ಲಿ ನೀರು ಜಾಸ್ತಿ ಆದರೆ ಆ ನೀರನ್ನು ತೆಗಿಲಿಕ್ಕೆ ಪೈಪ್ ನೋಡಿ. ಇದು ಇಂಜಿನ್ ಅವ್ರದ್ದು.
ಇಳಿಯೋ ವ್ಯವಸ್ಥೆ ನೋಡಿ, ಒಂದು ಹಿಂದ್ಗಡೆ ಇದ್ರೆ ಇನ್ನೊಂದು ಹತ್ತೋ ವ್ಯವಸ್ಥೆ, ಮತ್ತೆ ಇಳಿಲಿಕ್ಕೂ ಹತ್ತಲಿಕ್ಕೂ ಇನ್ನೊಂದು ಏಣಿ ಇದೆ. ಈ ಕಡೆ ಒಂದು ಏಣಿ ಇದೆ ನೋಡಿ. ಈ ಏಣಿ ಎಲ್ಲಿ ಹೋಗ್ತದೆ ನೋಡೋಣ, ಹತ್ತಲಿಕ್ಕೆ ಹತ್ತೋಣ ಇದರಿಂದ. ಇದು ಅಡುಗೆ ರೂಮಿಗೆ ಬರ್ತದೆ, ಅಡುಗೆ ಮನೆ ಒಳಗಡೆ. ಈ ಕಡೆ ನಿಮ್ಗೆ ತೋರಿಸಿದ್ನಲ್ಲ ಸುಲಭ ಶೌಚಾಲಯ. ನಾವು ನೋಡ್ಕೊಂಡು ಬರ್ತಾ ಇರೋದು ಮೇಲ್ಗಡೆ ಕ್ಯಾಬಿನ್ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ತೋರಿಸ್ತೇನೆ ಬನ್ನಿ. ಸಖತ್ತಾಗಿದೆ, ನೋಡಕ್ಕಂತೂ ಸೂಪರ್ ಆಗಿದೆ. ಬೋಟವನ್ನು ಬಂದು ನೋಡ್ತೀನಿ ನೋಡಿ. ಒಂದ್ಸಲ ಏನೋ ಎಲ್ಲೋ ಬಂದಾಗಿದೆ, ಓಲೋ ಬಸ್ಸಲ್ಲಿ ಬಂದಾಗಿದೆ. ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾವ ಊರು ಅಣ್ಣ ನಿಮ್ದು? ಕುಮಟಾನಾ? ಇದು ಬೋಟಲ್ಲಿ ಹೋಗೋದಾ? ಯಾರಿಗೂ ಹೋಗೋದಾ ನೀವು? ನೀವೇ ಹೋಗೋದಾ ಪಡ್ಡಯ್ಯಗೆ? ಹಾಂ. ಈ ಒರಿಸ್ದವರೆಲ್ಲ ಇದ್ದಾರಲ್ಲ, ಅಸ್ಸಾಂ ಅವರ ಒರಿಸ್ದವ್ರ ಅವರು? ನೇಪಾಳಿನವರ? ಅವ್ರಿಗೆ ಹೇಗೆ ಅಂದರೆ ಅವ್ರಿಗೆಲ್ಲ ಅನುಭವ ಇದೆಯಾ ಇದೇ ಫೀಲ್ಡಲ್ಲಿ, ಮೀನುಗಾರಿಕೆ ಇದರಲ್ಲಿ? ಹಾಂ, ಅಂದ್ರೆ ಬೇರೆ ಬೋಟ್ ಇದು, ಹೊಸ ಬೋಟ್ ಅಲ್ಲ? ಎಲ್ಲಿ ಗಂಗೊಳ್ಳಿ ಮದ್ದುಗುಡ್ಡೆ ಎಲ್ಲ ರೆಡಿ ಮಾಡಿರೋದು ಇದು? ಹಾಂ ಹಾಂ, ಮದ್ದುಗುಡ್ಡೆ. ಅವರಂದ್ರೆ ಪೌಂಡ್ ಏನು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ, ಅದರದ್ದು ಕಂಪನಿಯ ಹೆಸರನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 40-45. ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ? 5 ಫ್ಲೋರ್ ಉಂಟಾ? ಹಾಂ. ಕೆಳಗಡೆ ಈ ಕಡೆ ರೂಮ್ ಅಲ್ಲ, ಈ ರೂಮ್ ಅಲ್ಲ, ಮೇಲ್ಗಡೆನೂ ಉಂಟಾ? ಮತ್ತೆ ಮೇಲ್ಗಡೆ ಉಂಟಾ? ಇದು ಯಾವ್ದ್ರದ್ದೆಲ್ಲ ಸ್ವಿಚ್ ಇದೆ? ಎಲ್ಲ ಲೈಟ್ ಇದೆ. ಎಲ್ಲಿ ಕೆಳಗಡೆ ಲೈಟ್ ಎಲ್ಲ ಇತ್ತಲ್ಲ, ಅದೆಲ್ಲ ಎಲ್ಲ ಬಾಕ್ಸ್ ಇದೆ, ಎಲ್ಲ ಇದ್ರಲ್ಲೇ ಬಂತ? ಆ ಸೈಡ್ ಎಲ್ಲ ಲೈಟ್ ಆ ಬೋರ್ಡಿಗೆ ಬಂತು, ಈ ಸೈಡ್ ಲೈಟ್ ಈ ಬೋರ್ಡಿಗೆ ಬಂತು. ಇದು ಗೇರ್ ಅಲ್ಲ, ಫ್ರಂಟ್ ಬ್ಯಾಕ್ ಇದೆ. ಇದೆ ಮೀಟರ್ ಬೋರ್ಡ್ ಇದರಲ್ಲಿ ಅದು ಫಿಶ್ ಪೆಂಡರ್, ಜಿಪಿಎಸ್ ಎಲ್ಲ. ಟಿವಿ ಅಲ್ಲ ಇದು? ಟಿವಿಯಾ? 2 ಟಿವಿಯಾ? 2 ಟಿವಿ, 2 ವೈರ್ಲೆಸ್ ಅಲ್ಲ? ಬಲೆ ಎಳೆಯುವ ಮಿಷಿನ್ ನೋಡಿ, ಬಲೆಯನ್ನು ಎಳಿಲಿಕ್ಕೆ ಇದು ಆಪರೇಟಿಂಗ್ ಮಾಡೋದು, ಬಲೆ ಎಳೆಯುವ ಮಿಷಿನ್ಗೆ. ಇದು ಸಿಸ್ಟಮ್ ನೋಡಿ ಇಲ್ಲಿ ಹೇಗಿದೆ ಅಂತ. ಇಲ್ಲಿ ಯಾರು ಇರ್ತಾರೆ, ಡ್ರೈವರು ಯಾರು ಇರ್ತಾರೆ ನೋಡಿ, ಅವರಿಗೆ ಊಟ ಮಾಡಿದರೆ ಊಟ ಮಾಡ್ತಾರೆ, ಮತ್ತು ಅವ್ರೇನು ತಿಂಡಿ ತಿಂತಾರೆ ನೋಡಿ, ಅವ್ರ ಕೈ ತೊಳಿಲಿಕ್ಕೆ ಇಲ್ಲೇ ವ್ಯವಸ್ಥೆ ಇದೆ ಹೊರಗಡೆ. ಅವ್ರೇನು ಕೆಳಗಡೆ ಹೋಗ್ಬೇಕಾಗಿಲ್ಲ, ಇಲ್ಲಿ ಹೋಗ್ಬೇಕಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆನೇ ವ್ಯವಸ್ಥೆ ಇದೆ, ಬ್ಯಾಷನ್ ವ್ಯವಸ್ಥೆ ಇಲ್ಲಿ ನೋಡಿ. ಮತ್ತು ಕುಡಿಲಿಕ್ಕೆ ಇಲ್ಲ, ಅವ್ರೇನು ಕೈ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ, ಪೈಪ್ ನೋಡಿ, ಸಖತ್ತಿದೆ ಗುರು. ಇಲ್ಲಿ ನೋಡಿ ಮಲ್ಕೊಂಡಿದ್ದಾರೆ. ಅಡಿಗೆ ಬೊಂಗಡಿ ಬೇಕು.